ನಾವ್ ಕೆಲಸ ಮಾಡ್ತೀವಿ ಅಂದ್ಮೇಲೆ ತಿಂತೀವಿ ಬಿಡ್ತೀವಿ ಏನೋ ಪ್ರಶ್ನೆ ಹೌದಾ. ಈಗ ಆ ಉಪ್ಪು ತಿಂತೀವಿ ಅಂದ್ಮೇಲೆ ಅದ್ರ ಋಣಕ್ಕೆ ತಕ್ಕ ನಾವ್ ಕೆಲಸ ಮಾಡ್ತೀವಿ ಹೌದಾ. ಏನೋ ಈಗ ನಡೆಯೋ ಮನುಷ್ಯ ಇಡುತ್ತಾನ, ಕುಂತ ಮನುಷ್ಯ ಇಡವಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಏನೋ ತಪ್ಪಾಗೈತಿ, ಆ ತಪ್ಪಲ್ಲ ಅಂತ ಹಾಕಿ ನಾವ್ ನನ್ನ ಮಗಳದ್ದು ಹೇಳಿದ್ರೆ ನೀವು ಎನ್ಕ್ವೈರಿಗೆ ಬಂದಿರಿ, ಬಂದಾಗ ಅವ್ನ ಎನ್ಕ್ವೈರಿ ಮಾಡಲ್ಲ. ನೀವು ಓದ್ರಿ ಬರ್ತೀರ, ಎಷ್ಟು ಸಲ ಮುಚ್ಚಾಕಿಲ್ಲ. ಶಿಕ್ಷೆ ಆಗಲೇಬೇಕು. ಸುಮ್ಮನೆ ಇಲಾಖೆ ನಾವು ಇದನ್ನ ಮಾಡ್ತೀವಿ, ಕ್ರಮ ತಗೊಳ್ತೀವಿ, ವರದಿಯನ್ನು ಕೇಳಿದ್ದೀವಿ. ನಾನು ನೋಡ್ತಾ ಇದ್ದೆ ತಮ್ಮ ನಾನು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಕೆಳ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ಇಷ್ಟೊಂದು ಕಷ್ಟಪಡ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ, ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ 8 ರೂಪಾಯಿ, ಹಾಗೆ 4 ರೂಪಾಯಿ ಕೇಂದ್ರ ಸರ್ಕಾರ, 4 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ. ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ 10 ರೂಪಾಯಿ ಬೇಕು. ಆದರೆ ಬಡ ಮಕ್ಕಳಿಗೆ ಬರೀ 8 ರೂಪಾಯಿ ಆಗ್ತದೆ. ಕೆಲವು 9 ವರ್ಷದಿಂದ ಯೂನಿಟ್ ಕಾಸ್ಟ್ನು ಏರಿಸಲಿಲ್ಲ. ಅಂದರೆ 9 ವರ್ಷದ ಹಿಂದೆ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಇದು ಬರೀ ರಾಜ್ಯ ಸರ್ಕಾರದ ಯೋಜನೆ, ಮೊಟ್ಟೆಯನ್ನು ಕೊಡೋದಾಗಲಿ ಅಥವಾ ಗುಣಮಟ್ಟದ ಕೆನೆ ಭರಿತ ಹಾಲನ್ನು ಕೊಡೋದಾಗಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು. ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ, ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತಿ ಅಶಕ್ತ ಹುಡುಗರು, ಮಧ್ಯಮ, ಈ ರೀತಿ 3 ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ. ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತಗೋಬೇಕು. ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು. ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು, ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಆ ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ. 69,000 ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. 69,000